ಸರ್ ನಿಮ್ಮ ಹೆಸರು ಕೇಳಿದ್ರೆ ಒಂದು ಉತ್ತರ ಕರ್ನಾಟಕದ ಗತ್ ಕಾಣತ್ತೆ. ಆ ಮಣ್ಣಿನ ಸೊಗಡಿನಿಂದ ಈ ಬೆಂಗಳೂರಿನ ಇಲಾಖೆಯವರೆಗೂ ನಿಮ್ಮ ಜರ್ನಿ ಹೇಗಿತ್ತು? ನೋಡಿ, ಅಂದರೆ ಎಲ್ಲ ಉತ್ತರ ಕರ್ನಾಟಕ ಭಾಗದ ಒಂದು ಸಮುದಾಯ ಇರ್ತಾರೆ ನಮ್ಮ ಜೀವನನೇ. ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ನಾವು ಗೌರ್ಮೆಂಟ್ ಸ್ಕೂಲು, ತದನಂತರ ಕೃಷಿ ಪ್ರಧಾನ ಕುಟುಂಬ, ಹಳ್ಳಿ ಪ್ರಧಾನ ಕುಟುಂಬ, ಹೀಗೆ ಆ ಹಳ್ಳಿಯ ವಿವಿಧ ನೆಲೆಗಳನ್ನು ಸ್ಥಳಗಳನ್ನು ಕಂಡುಕೊಂಡವರು. ತದನಂತರದಲ್ಲಿ ಕಾಲೇಜ್ ಶಿಕ್ಷಣಕ್ಕೋಸ್ಕರ ಕಾಲೇಜಿಗೆ ಬಂದು ಬಳ್ಳಾರಿಗೆ ಬಂದವರು. ಇದಾದ ನಂತರದಲ್ಲಿ ನೀವು ಮೂಲತಃ ಬಳ್ಳಾರಿ ಅವರೇ? ಬಳ್ಳಾರಿಯಿಂದ ಒಂದು 40 ಕಿಲೋಮೀಟರ್ ಹಳ್ಳಿ ಎಂದು. ಓಕೆ. ಇದಾದ ನಂತರದಲ್ಲಿ ನಾವು ಒಂದು PUC ಫೇಲ್ ಆಗಿದ್ದು ನನ್ನ ಜೀವನಕ್ಕೆ ತುಂಬ ಅತ್ಯಂತ ದೊಡ್ಡದಾದ ತಿರುವು. ಸೊ PUC ಫೇಲ್ ಆಗಿದ್ದ ನಂತರದಲ್ಲಿ ಜೀವನದ ಬಗ್ಗೆ ಒಂದು ಏನೋ ಅಂತಲ್ಲ, ಇದು ಈ ಥರ ಮಾಡಬೇಕು, ಈ ಥರ ಹೋದ್ರೆ ಜೀವನ ಅಲ್ಲ ಅಂತ ನನಗೆ ಗೊತ್ತಾಯಿತು. ದೆನ್ ಐ ಹ್ಯಾವ್ ಸ್ಟಾರ್ಟೆಡ್ ರೀಡಿಂಗ್ ವೆರಿ ಸೀರಿಯಸ್ಲಿ ವಿತ್ ಗ್ರೇಟ್ ಇಂಟೆನ್ಷನ್ಸ್. ಓಕೆ. ಅರ್ಲಿಯರ್ ಸುಮ್ಮನೆ ಎಲ್ಲರೂ ಓದ್ತಾ ಇದ್ದಾರೆ, ನಾನು ಓದ್ತಾ ಇದ್ದೀನಿ ಅಂತ ಭಾವಿಸಿದ್ದೆ. ಸೊ PUC ಫೇಲ್ ಆದ ನಂತರದಲ್ಲಿ 2009ರಲ್ಲಿ ಆದಂತಹ ಫೇಲು ನನಗೆ ಸುಮಾರು 10 ಜಾಬನ್ನು ತಂದುಕೊಟ್ಟಿದೆ. ಕನ್ನಡ ಮಾಧ್ಯಮದಲ್ಲಿ IAS ಪರೀಕ್ಷೆ ಅಂದರೆ UPSCನ ನನ್ನ ಕ್ಲಿಯರ್ ಮಾಡಿರ್ತಕ್ಕಂಥದ್ದು 644ನೇ ರ್ಯಾಂಕ್ನೊಂದಿಗೆ. ಸೊ ಒಬ್ಬ ಮನುಷ್ಯನಿಗೆ ಎಷ್ಟು ಹಿನ್ನಡೆ ಆಗುತ್ತೋ ಅಷ್ಟೊಂದು ಮುನ್ನಡೆಯನ್ನು ಸಾಧಿಸಲು ಸಾಧ್ಯ ಅಂತ ನನ್ನ ಜೀವನದ ಮೂಲಕ ನಾನು ಕಂಡುಕೊಂಡವನು.